ನಮಸ್ಕಾರ. ಜೀವನದ ಬಹಳಷ್ಟು ವಿಚಾರಗಳಲ್ಲಿ ನಮ್ಮ ಜೀವನದ ಅತಿ ದೊಡ್ಡ ಶತ್ರು ಹೊರಗಡೆ ಎಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ. ಎಲ್ಲಕ್ಕಿಂತ ದೊಡ್ಡ ಶತ್ರು ನಮ್ಮ ಒಳಗೆ ಇರುತ್ತೆ. ಅದೇ ನಮ್ಮ ಮನಸ್ಸಿನಲ್ಲಿ ಬಂದು ಹೋಗುವಂತಹ ಕೆಟ್ಟ ಆಲೋಚನೆಗಳು. ಬಹಳಷ್ಟು ಜನ ಈ ಕೆಟ್ಟ ಆಲೋಚನೆಗಳನ್ನು ಹೇಗೆ ತಡ್ಕೊಳ್ಳೋದು ಅಥವಾ ಅದನ್ನು ಹೇಗೆ ನಿಭಾಯಿಸೋದು ಅನ್ನೋದನ್ನು ತಿಳಿದಲೇ ಒದ್ದಾಡ್ತಾ ಇರ್ತಾರೆ. ಒಂದು ದಿನದಲ್ಲಿ ನಮ್ಮ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಬಂದು ಹೋಗುತ್ತೆ ರೀ. ಕೆಲವು ಒಳ್ಳೆಯದಿರ್ತವೆ, ಕೆಲವು ಕೆಟ್ಟವಿರ್ತವೆ, ಕೆಲವು ಬೇಕಾದವಿರ್ತವೆ, ಕೆಲವು ಬೇಡವಾದವಿರ್ತವೆ, ಕೆಲವು ಸುಮ್ಮನೆ ಯಾರಿಗೋ ಬೈಯೋ ಥರ ಇರ್ತವೆ ಅಥವಾ ಏನೋ ಕೆಟ್ಟದನ್ನು ಬಯಸೋ ಥರ ಇರ್ತವೆ. ನಮಗೆ ಗೊತ್ತಿರುತ್ತೆ ಬೇರೆಯವ್ರಿಗೆ ನಾವು ಕೆಟ್ಟದ್ದು ಬಯಸಬಾರ್ದು ಅಂತ, ಆದ್ರೂ ಮನಸ್ಸಿನಲ್ಲಿ ಆ ಆಲೋಚನೆ ಬಂದುಬಿಟ್ಟಿರುತ್ತೆ. ಬಂದಮೇಲೆ ನಮಗೆ ಆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರು ಆಗುತ್ತೆ. ಅಯ್ಯೋ ನಾನು ಹಂಗೆ ಅನ್ಕೋಬಾರ್ದಾಗಿ, ಆದರೆ ಆ ಆಲೋಚನೆ ಬಂದಾಗಿರುತ್ತೆ. ಹಾಗೆ ಕೆಲವು ಸುಮ್ಮನೆ ಆತಂಕ, ಭಯ, ಏನೋ ಗೊತ್ತಿಲ್ಲದ ಭೀತಿ, ಏನೇನೋ ಬರೆಸುವಂಥ ಆಲೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ನಮಗೆ ಬರುವಂಥ ಎಲ್ಲ ಆಲೋಚನೆಗಳಿಗೂ ಕಾರಣ ಏನು? ನಮಗೆ ಅಕಸ್ಮಾತ್ ಕೆಟ್ಟ ಯೋಚನೆ ಬರ್ತಾ ಇದೆ ಅಂತಂದರೆ ನಾವು ಕೆಟ್ಟವರ? ವ್ಯಕ್ತಿಗತವಾಗಿ ನಾವು ಕೆಟ್ಟವರಾಗಿದ್ದರೆ ಮಾತ್ರ ಕೆಟ್ಟ ಆಲೋಚನೆ ಬರುತ್ತಾ? ಅಥವಾ ಈ ಸಂಚಿಕೆಯಲ್ಲಿ ನಮ್ಮ ಮನಸ್ಸು ಹೇಗೆ ಒಂದು ಕೆಟ್ಟ ಯೋಚನೆಗಳನ್ನು ಹುಟ್ಟು ಹಾಕುತ್ತೆ, ಆಮೇಲೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಬಲು ಮುಖ್ಯ ಅಂತಂದರೆ ಬರುವಂಥ ಕೆಟ್ಟ ಯೋಚನೆಗಳನ್ನು ಸ್ವಲ್ಪ ಮಟ್ಟಿಗಾದ್ರೂ ತಡೆಯುವ ಪ್ರಯತ್ನ ಮಾಡ್ಬೋದಾ, ಏನು ದಾರಿಗಳಿವೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನನ್ನ ಪ್ರೀತಿಯ ವೀಕ್ಷಕರೊಬ್ಬರು ಕೇಳಿದರು, ಕೆಲವೊಮ್ಮೆ ಮನಸ್ಸಿನ ನಿಗ್ರಹ ಮಾಡೋದು ಭಾಳ ಕಷ್ಟ, ಆ ಯೋಚನೆಗಳು ಎಷ್ಟು ಕೆಟ್ಟದಾಗಿ ಬರುತ್ತೆ ಅಂತಂದರೆ ಕೆಲವೊಂದು ಸಲ ನನಗೇ ಗೊತ್ತಿಲ್ಲದೆ ಯಾವುದೋ ನನಗೆ ನಾನು ಒಪ್ಪದ ಯಾವುದೋ ದೇವರ ಸಂಪ್ರದಾಯ ಇರ್ಬೋದು, ನಾನು ಒಪ್ಪದ ಯಾವುದೋ ಒಂದು ರೀತಿ ನೀತಿಗಳಿರ್ಬೋದು, ಅದನ್ನು ಬೈಕೊಂಬಿಡ್ತೀನಿ. ನಾನು ಮನಸ್ಸಿನಲ್ಲಿ ಬೈದಂಗೆ ಅನ್ನಿಸ್ಬಿಡುತ್ತೆ. ಅದಾದಮೇಲೆ ಜೀವನ ಪೂರ್ತಿ ಕೊರಗ್ತಾ ಇರ್ತೀನಿ, ಅಯ್ಯೋ ದೇವರ ವಿಷಯದಲ್ಲಿ ಬೈಕೊಂಬಿಟ್ಟೆ ಅನ್ನೋದು ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇರುತ್ತೆ. ಹೇಗೆ ಇದಕ್ಕೆ ಏನು ಮಾಡ್ಬೋದು ಸ್ವಲ್ಪ ತಿಳಿಸಿ ಅಂತ. ಅಂಥವರಿಗಾಗಿ ಅಥವಾ ಭಯಭೀತಿಗಳನ್ನು ಮೂಡಿಸುವಂಥ ಆಲೋಚನೆಗಳು ಬರ್ತಾ ಇರುತ್ತೆ. ಕೆಲವರಿಗೆ ಏನು ಗೊತ್ತಿಲ್ಲದೆ ಯಾವುದೋ ಒಂದು ಆಲೋಚನೆ ಬಂದು ಮನಸ್ಸನ್ನು ಕೊರೆಯೋದಕ್ಕೆ ಶುರು ಮಾಡಿಬಿಡುತ್ತೆ. ಈ ಥರ ಮನಸ್ಸಿನ ಆಲೋಚನೆಯಿಂದ ಸಾಕಪ್ಪ ಸಾಕು ಅಂತ ಸಾಕಾಗಿ ಹೋಗಿರೋರಿಗೋಸ್ಕರ ಇವತ್ತಿನ ಕಿವಿ ಮಾತು ಹಾಗೂ ಈ ಸಂಚಿಕೆ. ಭಾಳಷ್ಟು ಜನಗಳ ನಂಬಿಕೆ ಏನಂತಂದರೆ, ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬರ್ತಾ ಇದೆ ಅಂದರೆ ನಾನು ಮನುಷ್ಯನೇ ಕೆಟ್ಟವನಿರಬೇಕು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಇದು ಖಂಡಿತ ನಿಜ ಅಲ್ಲ. ಹೇಗೆ ಅಂತ ವಿವರಿಸ್ತೀನಿ. ಈಗ ಎಲ್ಲ ಮನುಷ್ಯರಲ್ಲೂ ಕಾಲಕಾಲಕ್ಕೆ ಕೆಟ್ಟ ಆಲೋಚನೆಗಳು ಬಂದೇ ಬರುತ್ತೆ. ಎಲ್ಲೋ ಯೋಗಿಗಳು ಅಥವಾ ಸಿದ್ಧಿಯನ್ನು ತಲುಪಿರುವಂತಹ ಮಹಾನ್ ವ್ಯಕ್ತಿಗಳ ಬಹುಶಃ ಕೆಟ್ಟ ಆಲೋಚನೆಗಳು ಬರದಲ್ಲೇ ಇರ್ಬೋದು. ಆದರೆ ಮನುಷ್ಯ ಸಾಮಾನ್ಯನಿಗೆ ಕೆಟ್ಟ ಆಲೋಚನೆಗಳು ಬರೋದು ಸಹಜ, ಅತಿ ಸಹಜ. ಹಾಗಾಗಿ ನಿಮ್ಮೊಬ್ಬರಿಗೆ ಕೆಟ್ಟ ಆಲೋಚನೆ ಬರ್ತಾ ಇದೆ, ನೀವೊಬ್ಬರೇ ಕೆಟ್ಟವರು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಮನುಷ್ಯ ಮಾತ್ರನಿಗೆ ಎಲ್ಲರಿಗೂ ಕೆಟ್ಟ ಆಲೋಚನೆಗಳು ಬಂದೇ ಬರುತ್ತೆ. ಆದರೆ ಸಮಸ್ಯೆ ಯಾವಾಗ ಆಗೋದು ಅಂತಂದರೆ, ನಾವೆಲ್ಲ ಬರುವ ಆಲೋಚನೆಗಳನ್ನು ಸತ್ಯ ಅಂದ್ಕೊಂಬಿಟ್ಟು ಅದ್ರ ಬಗ್ಗೆ ಗಂಭೀರವಾಗಿ ಯೋಚಿಸೋಕೆ ಶುರು ಮಾಡಿಬಿಡ್ತೀವಿ ಅಥವಾ ಅದನ್ನು ನಮ್ಮ ಮನಸ್ಸಿಗೆ ತೊಗೊಂಡ್ಬಿಡ್ತೀವಿ. ಆವಾಗ ಅದು ನಿಜವಾದ ಸಮಸ್ಯೆ ಆಗೋದಕ್ಕೆ ಶುರುವಾಗುತ್ತೆ. ಮೊದಲು ಈ ಆಲೋಚನೆಗಳು ಅಂದರೆ ಏನು ಅನ್ನೋದನ್ನು ಸ್ವಲ್ಪ ತಿಳಿಯೋಣ. ಈಗ ನಮ್ಮ ಮನಸ್ಸನ್ನು ಆಕಾಶ ಅಂದ್ಕೊಳ್ಳೋಣ. ಬರುವ ಆಲೋಚನೆಗಳು ಮೋಡಗಳಿದ್ದ ಹಾಗೆ. ಆಕಾಶ ಆ ಬರುವ ಎಲ್ಲ ಮೋಡಗಳನ್ನು ಆಕಾಶ ಹಿಡಿದು ನಿಲ್ಲಿಸೋದಿಲ್ಲ. ಮೋಡಗಳು ಬರುತ್ತೆ ಹೋಗುತ್ತೆ. ಮೋಡ ಕಪ್ಪುದಾಗಿರಲಿ, ಬಿಳಿದಾಗಿರಲಿ, ಚಿಕ್ಕದಾಗಿರಲಿ, ದೊಡ್ಡದಾಗಿರಲಿ, ಮೋಡ ಹೇಗೆ ಇರಲಿ, ಆಕಾಶ ಅದ್ರ ಪಾಡಿಗದು ಆಕಾಶದಲ್ಲಿ ಮೋಡಗಳು ಬರುತ್ತೆ ಹೋಗುತ್ತೆ. ಅದೇ ರೀತಿ ನಾನು ಯಾವಾಗಲೂ ಒಂದು ಉದಾಹರಣೆ ಹೇಳ್ತಾ ಇರ್ತೀನಿ. ಯಾರು ಇದರಿಂದ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರಲ್ಲ ಅವರಿಗೊಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಮನಸ್ಸು ಮತ್ತು ಆ ಆಲೋಚನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಉದಾಹರಣೆ ಬಹುಶಃ ನಿಮಗೆ ಸಹಾಯ ಆಗ್ಬೋದು. ನೀವೊಂದು ಬಹಳ ಬಿಡುವಿಲ್ಲದ ಒಂದು ಬಸ್ ನಿಲ್ದಾಣದಲ್ಲಿ ಕೂತಿದ್ದೀರಾ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಬಂದು ಹೋಗುವಂಥ ಎಲ್ಲ ಬಸ್ಸುಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗುವ ಆಲೋಚನೆಗಳಿಂದ ಹಾಗೆ. ಎಲ್ಲ ಬಸ್ಸನ್ನು ನೀವು ಹತ್ಕೋಬೇಕು ಅನ್ನೋದಿಲ್ಲ, ಅಥವಾ ಎಲ್ಲ ಬಸ್ಸಿನ ಬೋರ್ಡ್ಗಳನ್ನು ನೀವು ಓದಬೇಕು ಅನ್ನೋದಿಲ್ಲ, ಅಥವಾ ಎಲ್ಲ ಬಸ್ಸಿನ ಬಗ್ಗೆ ತಿಳ್ಕೋಬೇಕು ಅನ್ನೋದಿಲ್ಲ, ಅಥವಾ ಎಲ್ಲ ಬಸ್ನಲ್ಲಿ ಯಾರು ಹೋಗ್ತಾರೆ, ಯಾರು ಹತ್ತುತ್ತಾರೆ, ಯಾರು ಇಳಿದ್ರು
ಅದು ಎಲ್ಲಿಂದ ಪ್ರಯಾಣ ಮಾಡ್ಕೊಂಬಂದಿದೆ ಆ ಬಸ್ಸಿನ ವಿವರ ನಿಮಗೆ ಎಲ್ಲ ಬಸ್ಸುಗಳ ವಿವರ ಬೇಕಾಗಿಲ್ಲ. ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರೆ ನಿಮಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಆದರೆ ನಿಮಗೆ ಬೇಕಾಗಿರೋದೇನು, ನೀವು ಗಮನ ಕೊಡಬೇಕಾಗಿರೋದೇನು, ನೀವು ಹೋಗಬೇಕಾದಂಥ ಬಸ್ಸು ಬಂತ, ಆ ಬಸ್ಸಲ್ಲಿ ಸೀಟ್ ಇದೆಯಾ ಅಥವಾ ಸೀಟ್ ನಮಗೆ ರಿಸರ್ವ್ ಆಗಿದ್ದರೆ ನಾವು ಹೋಗಿ ಹತ್ತಿ ಕೂರ್ಬೋದಾ, ಪ್ರಯಾಣಕ್ಕೆ ಏನು ಬೇಕು, ನಿಮ್ಮ ಪ್ರಯಾಣಕ್ಕೆ ಏನು ಬೇಕು, ಇಷ್ಟು ಯೋಚನೆ ಮಾಡಿದರೆ ಸರ್. ಇದರ ಅರ್ಥ ಇಷ್ಟೇ. ನೀವು ಬರುವ ಬಸ್ಸುಗಳನ್ನು ತಡೆಯೋದಕ್ಕಾಗೋದಿಲ್ಲ ಅಥವಾ ನಿಮ್ಮಿಂದ ಬಸ್ಗಳು ಬರ್ತಾ ಇಲ್ಲ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ನಮ್ಮಿಂದ ಆ ಯೋಚನೆಗಳು ಬರ್ತಿಲ್ಲ ಅನ್ನುವುದು ಬಹಳ ಮುಖ್ಯವಾದಂಥ ಅಂಶ. ಆ ಯೋಚನೆಗಳು ಬರೋದಕ್ಕೆ ಕಾರಣ ಇದೆ, ಅದನ್ನು ನೋಡೋಣ. ಆದರೆ ಬರುವ ಯೋಚನೆಗಳನ್ನು ಬರುವ ಮೋಡಗಳಂತೆ ಅದ್ರ ಪಾಡಿಗೆ ಅದು ಬರೋದಕ್ಕೆ ಬಿಡಬೇಕು, ಅದ್ರ ಪಾಡಿಗೆ ಅದನ್ನು ಹೋಗೋದಕ್ಕೆ ಬಿಡಬೇಕು. ಹಿಡಿದಿಟ್ಕೋಬಾರ್ದು ಅಥವಾ ತಲೆಗೆ ಹಚ್ಕೊಂಡ್ಬಿಡ್ಬಾರ್ದು. ಹೇಗೆ ನಾನು ಆ ಬಸ್ಸಿನ ಉದಾಹರಣೆ ಕೊಟ್ಟೆ, ಬರುವ ಬಸ್ಗಳು ಬರುತ್ತೆ ಹೋಗುತ್ತೆ, ನಿಮಗೆ ಕಣ್ಣೆದುರಿ ಕಾಣ್ತಾ ಇರುತ್ತೆ, ಜನಗಳು ಓಡಾಡ್ತಾ ಇರ್ತಾರೆ. ಬರೋ ಎಲ್ಲ ಜನರ ಬಗ್ಗೆ ನೀವು ಗಮನ ಕೊಡೋದಕ್ಕಾಗೋದಿಲ್ಲ ಅಥವಾ ತಲೆ ಕೆಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಬಂದಿರುವ ಕೆಲಸ ಏನು, ಆ ಬಸ್ ಸ್ಟ್ಯಾಂಡಲ್ಲಿ ನಿಮ್ಮ ಕೆಲಸ ಏನು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಹರಿಸ್ಬೇಕು. ಗಮನ ಹೋಗುತ್ತೆ ರೀ, ಬೇರೆ ಬಸ್ ಬಂತಂದರೆ ಅದ್ರ ಮೇಲೆ ಗಮನ ಹೋಗುತ್ತೆ. ಅದ್ರ ಮೇಲೆ ಗಮನ ಹೋದ್ಮೇಲೆ ಒಂದು ಸಲ ನೋಡಿ ಸುಮ್ಮನಾಗಿ ನಿಮ್ಮ ಕೆಲಸ ಏನಿದೆ ನೋಡಿ, ನಿಮ್ಮ ಪ್ರಯಾಣದ ತಯಾರಿ ನೀವು ಮಾಡ್ಕೊಳ್ಳಿ, ನಿಮ್ಮ ಬಸ್ಸನ್ನು ನೀವು ಹುಡುಕಿ. ಈ ಮಾತು ನಿಮಗೆ ಅರ್ಥ ಆಯಿತು ಅಂತಂದರೆ ನಿಮ್ಮ ಜೀವನದಲ್ಲಿ ಈ ಕೆಟ್ಟ ಆಲೋಚನೆಗಳನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಯಾಕೆ ನಮಗೆ ಕೆಟ್ಟ ಆಲೋಚನೆಗಳು ಭಾರ ಅನಿಸುತ್ತೆ ಮನಸ್ಸಿಗೆ ಅಂದರೆ, ನಮ್ಮ ಮನಸ್ಸಿಗೆ ಎಷ್ಟೊಂದು ಒಳ್ಳೆ ಆಲೋಚನೆಗಳು ಬಂದಿರುತ್ತೆ, ಆದರೆ ನಾವು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಆದರೆ ಕೆಟ್ಟ ಆಲೋಚನೆಗಳ ಬಗ್ಗೆ ಗಮನ ಕೊಡ್ತೀವಿ. ಯಾಕೆಂದರೆ ಆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರು. ನಮಗೆ ಬೇಡವಾದದ್ದು ನಮ್ಮ ಮನಸ್ಸಿನ ಒಳಗಡೆನೇ ತರ್ಕ ಇರುತ್ತೆ ರೀ, ಇದು ಸರಿ ಇದು ತಪ್ಪು ಅನ್ನುವಂಥ ಬಹಳಷ್ಟು ತರ್ಕಗಳಿರುತ್ತೆ. ಹಾಗೆ ನಮ್ಮ ಮನಸ್ಸಿಗೆ ಆ ಒಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಅನ್ನೋದು, ನಾವು ಅನಾದಿ ಕಾಲದಿಂದನೂ ಮನುಷ್ಯ ಜೀವನದಲ್ಲಿ ಅವನ ಗುಹೆಗಳಲ್ಲಿ ವಾಸವಾಗಿದ್ದಾಗ, ಮನುಷ್ಯ ಆ ಅನಾದಿ ಕಾಲದಲ್ಲಿದ್ದಾಗ ಬರೀ ಅಪಾಯಗಳನ್ನೇ ನೋಡ್ತಾ ನೋಡ್ತಾ ಅಪಾಯಗಳನ್ನೇ ನಿರೀಕ್ಷಿಸ್ತಾ ಇದ್ದ. ಯಾವಾಗಲೂ ಇದರಿಂದ ಇದು ಕೆಟ್ಟದಾಗ್ಬೋದು, ಇದರಿಂದ ನನ್ನ ಸಾವಾಗ್ಬೋದು, ಅಥವಾ ಇದರಿಂದ ನನಗೆ ನನ್ನವರಿಗೆ ತೊಂದರೆ ಆಗ್ಬೋದು ಅಂತೇಳಿ ಯಾವಾಗಲೂ ಅಪಾಯಗಳನ್ನೇ ಹುಡುಕ್ತಾ ಇರೋ ಮನಸ್ಸು. ಅದರಿಂದ ಯಾವಾಗಲೂ ಎಚ್ಚರ ವಹಿಸ್ತಾ ಇತ್ತು. ಹಾಗಾಗಿ ಮನಸ್ಸು ಯಾವಾಗಲೂ ಕೆಟ್ಟದ್ದೇನಾಗ್ಬೋದು ಅನ್ನೋದನ್ನು ನೋಡ್ತಾ 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 ಅದು ನಮ್ಮ DNA ಬೆರ್ತೋಗ್ಬಿಟ್ಟಿದೆ. ಹಾಗಾಗಿ ಮನಸ್ಸು ಯಾವಾಗಲೂ ಕೆಟ್ಟದ್ದನ್ನು ಯೋಚಿಸ್ತಾ ಇರುತ್ತೆ, ಕೆಟ್ಟದ್ದನ್ನು ಹುಡುಕುತ್ತೆ, ಕೆಟ್ಟದ್ದನ್ನು ಹೈಲೈಟ್ ಮಾಡುತ್ತೆ. ಕೆಟ್ಟದ್ದೇನೇ ಕಾಣಿಸಿದ್ರೂ ಆ ಕೆಟ್ಟ ಪ್ಯಾಟ್ರನ್ ಇರ್ಬೋದು, ಕೆಟ್ಟದ್ದೇನೇ ಇರ್ಬೋದು, ಸಾವು ನೋವುಗಳು, ಹಿಂಸೆ, ಅನಾಚಾರ, ಈ ಥರದ್ದೇನೇ ಇದ್ರೂ ನಮ್ಮ ಮನಸ್ಸು ಅದನ್ನು ಮೊದಲು ಗ್ರಹಿಸುತ್ತೆ, ಮೊದಲು ಅದ್ರ ಬಗ್ಗೆ ಗಮನ ನೀಡುತ್ತೆ. ಒಳ್ಳೆಯ ವಿಚಾರಗಳು ತೇಲಿಬಿಟ್ಬಿಡುತ್ತೆ, ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಮನಸ್ಸು. ಇದಕ್ಕೆ ಅದು ಒಂದು ಕಾರಣ. ಯಾಕೆಂದರೆ ಆ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ಕರಿತೀವಲ್ಲ, ಅಲ್ಲಿಂದ ಬಂದಿರೋದು. ನಮಗೆ ಆ ಮನಸ್ಸು ಯಾಕೆ ಕೆಟ್ಟದ್ದನ್ನು ಹುಡುಕುತ್ತೆ ಅಥವಾ ಕೆಟ್ಟದ್ರ ಬಗ್ಗೆ ಆಸಕ್ತಿ ವಹಿಸುತ್ತೆ, ಆ ಕೆಟ್ಟದ್ದು ನಮಗೆ ಯಾಕೆ ತೂಕ ಅನಿಸುತ್ತೆ ಅನ್ನೋದಕ್ಕೆ ಅದೊಂದು ಕಾರಣ. ಎರಡನೇ ಕಾರಣ ಅಂತಂದರೆ ನಾವು ನಿತ್ಯ ಏನನ್ನು ಅಭ್ಯಾಸ ಮಾಡಿರ್ತೀವೋ ಅಥವಾ ನಿತ್ಯ ನಮ್ಮ ದಿನನಿತ್ಯ ನಮ್ಮ ಬಳಕೆಯಲ್ಲಿ ಏನಿದೆಯೋ ಅದೇ ನಮ್ಮ ಸುಪ್ತ ಮನಸ್ಸನ್ನು ತಲುಪಿರುತ್ತೆ ಅಲ್ಲೇನ್ರಿ. ಇವತ್ತು ಅಂತಲ್ಲ, ನೀವು ಬಾಲ್ಯದಿಂದ ಹೇಗಿದ್ರಿ ಅಥವಾ ಸುಮಾರು ವರ್ಷದಿಂದ ಹೇಗಿದ್ರಿ ಅನ್ನೋದನ್ನು ಒಮ್ಮೆ ನೆನಪಿಸ್ಕೊಂಡು ನೋಡಿ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಈಗ ನಮ್ಮ ಬಯಲುಸೀಮೆಯವರಿಗೆ ಬಹಳಷ್ಟು ಜನಕ್ಕೆ ಬೈಗುಳ ಅನ್ನೋದು ಸರ್ವೇ ಸಾಮಾನ್ಯ. ಈಗ ನಾವೆಲ್ಲ ಬೆಳಿಬೇಕಾದ್ರೆ ಬೈಗುಳ ಅನ್ನೋದು ಸರ್ವೇ ಸಾಮಾನ್ಯ. ಬೈಗುಳ ಅನ್ನೋದು ತಪ್ಪಲ್ಲ ಅನ್ನುವಂತಹ ಪ್ರತೀತಿ ನಮ್ಮದು. ಬಯಲುಸೀಮೆನಲ್ಲಿ ಬೆಳಿಬೇಕಾದ್ರೆ ಒಬ್ಬ ಸ್ನೇಹಿತನನ್ನು ಬಹಳ ಪ್ರೀತಿಯಾಗಿ ಮಾತಾಡಿಸ್ಬೇಕಂತಂದರೆ ಬಾಯಿಗೆ ಬಂದಂಗೆ ಬೈದು ಮಾತಾಡಿಸಿದ್ರೇ ಆ ಪ್ರೀತಿ ವ್ಯಕ್ತಪಡಿಸ್ದಂಗೆ ಆ ತೃಪ್ತಿ ಆಗೋದು. ಈಗ ಏನಾರ ಇದ್ದಕ್ಕಿದ್ದಂಗೆ ನಮ್ಮ ಬಯಲುಸೀಮೆಗಳಲ್ಲಿ ಸ್ನೇಹಿತ ಬಂದು ಒಂದಿನ ಬೈಲಿಲ್ಲ ಅಂತಂದರೆ ಯಾಕೋ ಅವ್ನ ಮನಸ್ಸೇನೋ ಸರಿ ಇಲ್ಲ, ಯಾಕೋ ಮಂಕಾಗಿದ್ದಾನೆ ಕೇಳ್ರಪ್ಪ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಥರ ಒಂದೊಂದು ಈಗ ಆ ಥರ ಬೈಕೊಂಡು ಬಂದವರು ಬೆಂಗಳೂರಿಗೆ ಬಂದು ಎಷ್ಟೋ ವರ್ಷಗಳು ಬೇಕಾಗುತ್ತೆ ಅವರಿಗೆ ಆ ಬೈಗುಳವನ್ನು ನಿಯಂತ್ರಣ ಮಾಡ್ಕೊಳ್ಳೋದು. ಬಯಲುಸೀಮೆನಲ್ಲಿ ಮಾತಾಡ್ದಂಗೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಬೈಕೋತ ಮಾತಾಡ್ಬಿಟ್ರೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಅಥವಾ ಅಲ್ಲಿ ಮಾತಾಡ್ದಂಗೆ ಹೋಗ್ಬಿಟ್ಟು ಮಂಗಳೂರು ಕಡೆ ಏನಾದ್ರು ಮಾತಾಡ್ಬಿಟ್ರೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಹಾಗೆ ನಮ್ಮ ಅಭ್ಯಾಸ ಆಗಿಬಿಟ್ಟಿರುತ್ತಲ್ಲ ಆ ಬೈಗುಳ. ಹಾಗಾಗಿ ನಿಮ್ಮ ಚಿಕ್ಕಂದಿನಿಂದ ಅಥವಾ ಮುಂಚೆಯಿಂದ ನಿಮಗೆ ಬೈಗುಳದ ಅಭ್ಯಾಸ ಇದ್ದರೆ, ನೀವು ಯಾರ ಬಗ್ಗೆ ಏನೋ ಯೋಚನೆ ಮಾಡಿದ್ರು ಮನಸ್ಸು ಅದ್ರ ಜೊತೆ ಒಂದು ಬೈಗುಳನ್ನು ಅಟ್ಯಾಚ್ ಮಾಡಿಬಿಡುತ್ತೆ. ಈಗ ಹೆಂಗೆ ಒಂದು ಇಮೇಲಲ್ಲಿ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ ಬೈ ಡಿಫಾಲ್ಟ್, ಆ ಥರ ನೀವು ಯಾವುದೇ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಪ್ರೋಸೆಸ್ ಆಯ್ತು ಅಂದರೆ ಅದ್ರ ಜೊತೆ ಒಂದು ಬೈಗುಳನ್ನು ಅಟ್ಯಾಚ್ ಮಾಡಿಬಿಡುತ್ತೆ.
ಇದು ಒಂದು ಸಣ್ಣ ಉದಾಹರಣೆ, ಬಹುಶಃ ನಿಮಗೆ ಅರ್ಥ ಆಗ್ಬೋದು ನೀವು ಬಯಲುಸೀಮೆಯವರಾಗಿದ್ದರೆ. ಆಮೇಲೆ ಎರಡನೇದು ಅಂತಂದರೆ, ದಿನನಿತ್ಯ ನಾವು ಏನು ಮಾಡ್ತೀವಿ, ಏನನ್ನು ಓದ್ತಾ ಇದ್ದೀವಿ, ಅಥವಾ ನಮಗೆ ಆ, ನಮ್ಮ ಸಹವಾಸ ಹೇಗಿದೆ, ನಮ್ಮ ದಿನನಿತ್ಯ ಕಾರ್ಯಗಳು ಹೇಗಿದೆ, ನಮ್ಮ ಅಭ್ಯಾಸಗಳೇನಿತ್ತು, ಅವೇ ನಮ್ಮ ಸುಪ್ತ ಮನಸ್ಸಿನಲ್ಲಿ ಹೋಗಿ ಸೇರಿರುತ್ತೆ. ನಾವೆಷ್ಟು ಸೀರಿಯಲ್ ನೋಡ್ತಾ ಇದ್ದೀವಿ ಅಥವಾ ಯಾವ ಥರ ಸಿನಿಮಾಗಳು ನೋಡ್ತಾ ಇದ್ದೀವಿ, ಅಲ್ಲಿಯ ಏನು ಅಲ್ಲಿಯ ಪ್ರಪಂಚ ಹೇಗಿದೆ, ಅಲ್ಲಿಯ ನಡವಳಿಕೆ ಹೇಗಿದೆ, ಅವೆಲ್ಲ ಹೋಗಿ ಸುಪ್ತ ಮನಸ್ಸಿನಲ್ಲಿ ಸೇರಿಕೊಂಡಿರುತ್ತಲ್ಲ. ಒಟ್ಟಿನಲ್ಲಿ ನಾವೇ ನಮ್ಮ ಮನಸ್ಸಿಗೆ ಎಲ್ಲೋ ಒಂದು ರೀತಿಯಿಂದ ತಗೊಂಡಿರ್ತೀವಿ, ಇಲ್ಲ ಕೆಲವೊಂದು ಸಲ ಕಿವಿಗೆ ಕೇಳಲಿಕ್ಕೆ ಸಿಕ್ಕಿರುತ್ತೆ. ಈಗ ನೋಡಿ, ನೀವು ಎಷ್ಟೋ ಜನ ಮಂಗಳೂರು ಕಡೆಯಿಂದ ಇಲ್ಲಿಗೆ ಬಂದಿರ್ತಾರೆ, ಎಲ್ಲಿ ನಮ್ಮ ಬಯಲುಸೀಮೆಗಳಿಗೆ. ಮಂಗಳೂರು ಕಡೆಯಿಂದ ಬಯಲುಸೀಮೆಗೆ ಬಂದು ಎಲ್ಲೋ ಒಂದು ಓದಲಿಕ್ಕೋ ಏನಕ್ಕೂ ಬಂದಿರ್ತಾರೆ. 2 ವರ್ಷ ಬಂದ್ಬಿಟ್ಟು ನಮ್ಮ ಸೀಮೆನಲ್ಲಿ ಯಾವ್ದಾರ ಹಾಸ್ಟೆಲ್ಗಳಲ್ಲಿ ಇದ್ದುಬಿಟ್ರು ಅಂತಂದರೆ 2 ವರ್ಷ ಮುಗಿಯೋದ್ರೊಳಗಡೆ ಎಲ್ಲ ಬೈಗಳದ ಪರಿಚಯ ಆಗ್ಬಿಟ್ಟಿರುತ್ತೆ ಅವ್ರು ಹುಟ್ಟಿದಿಂದ ಹಾಗೆ ಬಂದಿರಲಿ. ಆದರೆ ಆ 2 ವರ್ಷ ಒಳಗಡೆ ಬಿದ್ದು ಬಿದ್ದು ಅವರಿಗೆ ಗೊತ್ತಿಲ್ಲದಲೇ ಬೈಗಳ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಇದೇ ಇದರ ರಹಸ್ಯ. ನಾವು ಒಳಗಡೆ ಏನನ್ನು ಕೊಡ್ತಾ ಇರ್ತೀವೋ ಅದೇ ಆಚೆ ಬರುತ್ತೆ, ಅದು ನಮಗೆ ಗೊತ್ತಿರಬೇಕು. ಹಾಗಾಗಿ ಒಳ್ಳೆಯ ವಿಚಾರಗಳೂ ಬರ್ತಾ ಇರುತ್ತೆ, ಕೆಟ್ಟ ಆಲೋಚನೆಗಳೂ ಬರ್ತಾ ಇರುತ್ತೆ. ಆದರೆ ನಾವು ಕೆಟ್ಟ ಆಲೋಚನೆಗಳನ್ನು ಗಂಭೀರವಾಗಿ ಪರಿಗಣಿಸಬಾರ್ದು. ಅದ್ರ ಪಾಡಿಗೆ ಅದು ಬರಲಿ, ಅದ್ರ ಪಾಡಿಗೆ ಅದು ಹೋಗಲಿ, ಅದು ಎಲ್ಲೋ ಸುಪ್ತ ಮನಸ್ಸಿಗೆ ಹೇಗೋ ಹೋಗಿ ತಲುಪಿದೆ, ಅದು ನಮ್ಮ ಕೆಟ್ಟ ಆಲೋಚನೆಗಳಾಗಿ ಆಚೆ ಬರ್ತಾ ಇರುತ್ತೆ. ಈಗ ಎಷ್ಟೊಂದು ಬಹಳ ನಮ್ಮನ್ನು ಹಿಂದಕ್ಕೆ ಎಳೆಯುವಂಥವು ಭಯ, ಆತಂಕ, ಅಥವಾ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಲ್ಲ, ಆ ಥರದ ಯಾವುದೇ ಆಲೋಚನೆಗಳು ಬರ್ತವೆ. ನನ್ನ ಕೈಲಾಗುತ್ತಾ, ಇದು ಮಾಡೋಕ್ಕಾಗುತ್ತಾ ಅಂತ ಕುಗ್ಗೋಗಿರ್ತಾರಲ್ಲ, ಆ ಆಲೋಚನೆಗಳಿಗೂ ಇದೇ ಕಾರಣಗಳು ರೀ. ಯಾವುದೋ ಒಂದು ರೀತಿಯಲ್ಲಿ ಅದು ನಮ್ಮ ಸುಪ್ತ ಮನಸ್ಸಿಗೆ ಹೋಗಿ ನಾಟ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಹೇಳಿಕೊಂಡು ಅದನ್ನು ಅನುಭವಿಸ್ತಾ ಇರ್ತೀವಿ, ನನ್ನ ಕೈಲಾಗಲ್ಲ, ಅಥವಾ ಆ ಆಲೋಚನೆಗಳು ಪದೇ ಪದೇ ಬರ್ತಾ ಇರುತ್ತೆ. ಇನ್ನೊಂದು ಅಂಶನ ನೋಡೋಣ. ಈ ಕೆಟ್ಟ ಆಲೋಚನೆಗಳನ್ನು ಬಾರದಂತೆ ಏನಾದರೂ ನೋಡ್ಕೊಳ್ಳೋ ಸಾಧ್ಯತೆ ಇದೆಯಾ, ಅಥವಾ ಪ್ರಯತ್ನ ಮಾಡ್ಬೋದಾ, ಏನಾದರೂ ದಾರಿಗಳಿದೆಯಾ? ನನ್ನ ಪ್ರಕಾರ 3 ರೀತಿಯಲ್ಲಿ ಪ್ರಯತ್ನ ಮಾಡಿ ನೋಡ್ಬೋದು ರೀ. ಮೊದಲನೇ ದಾರಿ, ಆವಾಗಲೇ ಹೇಳಿದಾಗೆ ನಮ್ಮ ಮನಸ್ಸಿಗೆ ಒಳ್ಳೆಯ ಆಹಾರವನ್ನು ನೀಡಬೇಕು. ನಾವು ದಿನನಿತ್ಯ ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಗಮನ ಕೊಡಿ. ಅಕಸ್ಮಾತ್ ಈಗ ನಿಮಗೆ ದಿನನಿತ್ಯ ಯಾವಾಗಲೂ ನಕಾರಾತ್ಮಕ ಯೋಚನೆಗಳು ಬರ್ತಾ ಇದೆ, ಆಲೋಚನೆಗಳು ಬರ್ತಾ ಇದೆ, ಜೀವನದಲ್ಲಿ ನಾನು ಸೋಲ್ತೀನಿ ಅನ್ನುವಂಥ ಆಲೋಚನೆ ಬರ್ತಾ ಇದ್ದರೆ, ಅಥವಾ ನಾನು ನಿಷ್ಪ್ರಯೋಜಕ ಅನ್ನುವಂಥ ಆಲೋಚನೆಗಳು ಬರ್ತಾ ಇದ್ದರೆ, ನನ್ನ ಕೈಲಾಗೋದಿಲ್ಲ ಅನ್ನುವಂಥ ಆಲೋಚನೆಗಳು ಇರ್ಬೋದು, ಅಥವಾ ಭಯಗಳು ಇರ್ಬೋದು. ಈ ಥರ ಇದ್ದಾಗ ಅದಕ್ಕೆ ವಿಪರೀತವಾದ ಅಭ್ಯಾಸಗಳನ್ನು ಮಾಡಿಕೊಳ್ಳಿ. ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡೋದ್ರಿಂದ ಇದಕ್ಕೆ ನೀವು ರೆಮಿಡೀಸ್ನ ಹುಡುಕೋಬೋದು. ಒಂದು, ಪಾಸಿಟಿವ್ ಥಿಂಗ್ಸ್ ಅಂತ ಏನು ಕರಿತೀವಿ, ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಓದೋದನ್ನು ಕಲ್ತ್ಕೊಳ್ಳಿ. ಈಗ ನಿಮ್ಮ ಭಯ ಅನ್ನುವಂಥದ್ದು ನಿಮ್ಮ ಆಲೋಚನೆಗಳು ಆ ಥರ ಇದ್ದಾಗ ಧೈರ್ಯದ ಬಗ್ಗೆ ಓದಿ, ಧೈರ್ಯದ ಕಥೆಗಳನ್ನು ಕೇಳಿ, ಧೈರ್ಯದ ವಿಚಾರಗಳನ್ನು ಓದಿ, ಅಥವಾ ಧೈರ್ಯವಾಗಿ ಜೀವನ ಕಟ್ಟಿಕೊಂಡಂತಹ ಉದಾಹರಣೆಗಳ ಕಥೆಗಳನ್ನು ಓದಿ, ಜೀವನ ಚರಿತ್ರೆಗಳನ್ನು ಓದಿ, ಸಾಧಕರ ಜೀವನ ಚರಿತ್ರೆಗಳನ್ನು ಓದಿ. ಹೀಗೆ ನಿಮಗೆ ಯಾವಾಗ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ, ನೀವಷ್ಟೇ ನಿಮ್ಮ ಮನಸ್ಸನ್ನು ಪಾಸಿಟಿವ್ ಥಾಟ್ಸ್ಗಳಿಗೆ ತಿರುಗಿಸ್ತಾ ಹೋಗಬೇಕಾಗತ್ತೆ. ನಿಮ್ಮ ದಿನನಿತ್ಯದ ಒಟ್ಟು ಒಂದರ್ಥ ಮಾಡ್ಕೊಳ್ರಿ, ನಮ್ಮ ಮನಸ್ಸಿಗೆ ಕೆಟ್ಟದ್ದನ್ನು ನೋಡೋದಂದ್ರೆ ಭಾಳ ಇಷ್ಟ. ಯಾಕೆಂದರೆ ಆ ಕೆಟ್ಟದ್ದು ಯಾರಿಗಾರೋ ಬೇರೆಯವ್ರಿಗೆ ಆಗ್ತಾ ಇದ್ರೆ, ಅಥವಾ ಕೆಟ್ಟದ್ದನ್ನು ನೋಡಿ ನನಗಾಗಿಲ್ವಲ್ಲಪ್ಪ ಅಂತ ಮನಸ್ಸು ಖುಷಿ ಪಟ್ಕೊಳ್ಳುತ್ತೆ. ನಿಮಗೆ ಇಷ್ಟ ಇರಲಿ, ಇಷ್ಟ ಇಲ್ಲದಲ್ಲೇ ಇರಲಿ, ಮನುಷ್ಯನ ಮನಸ್ಸು ಅದೇ ಥರ. ಅದಕ್ಕೆ ಅಲ್ವೇ ಆಕ್ಸಿಡೆಂಟ್ ಆದರೆ ಎಲ್ಲರಿಗೂ ಯಾಕೆ ನೋಡೋದಕ್ಕೆ ಕುತೂಹಲ, ಅಥವಾ ಈ ಮರ್ಡರ್ ಮಿಸ್ಟ್ರಿಗಳನ್ನು ನೋಡೋದಕ್ಕೆ ಯಾಕೆ ಇಷ್ಟಪಡ್ತಾರೆ? ಆ ಒಂದು ಕುತೂಹಲ ಇದ್ದು ಏನು ನಡೀತು, ಅವನು ಹೋಗಿ ಸಾಯಿಸ್ತಾನ ಇಲ್ವಾ. ಈಗ ನೀವು ಬಹಳ ಉತ್ತಮವಾದ ಉದಾಹರಣೆ ಹೇಳ್ತೀನಿ ನಿಮಗೆ. ಈ ಮೀಮ್ಗಳು ಎಷ್ಟೋ ಜನ ಮಾಡಿರ್ತಾರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ. ಅವನು ಹೋಗ್ತಾ ಇರ್ತಾನೆ, ಅವನು ಏನು ಬೀಳ್ತಾನ, ಅಲ್ಲೊಂದು ದೊಡ್ಡ ಗುಂಡಿ ಇದೆ, ಅಲ್ಲಿ ಏನು ಹೋಗಿ ಬೀಳ್ತಾನ ಇಲ್ಲೋ ಅನ್ನೋದನ್ನು ನೋಡೋದು ನಮಗೆ ಬಹಳ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ಬೇರೆಯವರಿಗಾದಂಥ ಅಪಾಯವನ್ನು ನೋಡಿ ನಾನು ಚೆನ್ನಾಗಿದ್ದೀನಿ ಅಂತ ಸಂತೃಪ್ತಿ ಪಟ್ಕೊಳ್ಳುತ್ತೆ. ಅದು ಇರೋದೇ ಹಾಗೆ. ಅದನ್ನು
ಸರಿಪಡಿಸ್ಕೋಬೋದು ಅಥವಾ ಉತ್ತಮಪಡಿಸ್ಕೋಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗೆ ಒಟ್ಟು ದಿನನಿತ್ಯ ಜೀವನದಲ್ಲಿ ನಮಗೆ ಖುಷಿ ಬರುವಂಥ ಕೆಲಸವನ್ನು ಮಾಡಬೇಕ್ರಿ. ಒಳ್ಳೆಯ ಪುಸ್ತಕಗಳನ್ನು ಓದೋದಾಗಲಿ, ಜಪ ಮಾಡೋದಾಗಲಿ, ನಾಮಸ್ಮರಣೆ ಮಾಡೋದಾಗಲಿ, ನಿಮಗೆ ಭಕ್ತಿ ಮಾರ್ಗದಲ್ಲಿ ನೀವಿದ್ದರೆ ಇವುಗಳನ್ನು ಮಾಡ್ಬೋದು. ಅಥವಾ ಪ್ರೇರಣಾತ್ಮಕ ಪುಸ್ತಕಗಳನ್ನು ಓದಿ, ಪ್ರೇರಣಾತ್ಮಕ ವಿಡಿಯೋಗಳನ್ನು ನೋಡಿ, ಏನು ನಿಮಗೆ ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು ರೀ ನೀವು ಮಾಡ್ತಾ ಇರೋ ಕೆಲಸಗಳು. ನೀವು ಹಿಂದಿನ ಜೀವನದಲ್ಲಿ ಅಂದರೆ ಜೀವನದಲ್ಲಿ ಹಿಂದೆ ನೀವು ಏನಾರು ಮಾಡ್ಕೊಂಬಂದಿರಿ ಬಿಟ್ಬಿಡಿ. ನಿಮ್ಮ ಈ ಆಲೋಚನೆಗಳನ್ನು ಬದಲಾಯಿಸಬೇಕು ಅಂತಂದರೆ ನಿಮ್ಮ ಇನ್ಪುಟ್ಟನ್ನು ಬದಲಾಯಿಸ್ಬೇಕು ರೀ. ನೀವು ಒಳಗೆ ಏನು ತೊಗೋತಾ ಇದ್ದೀರಾ, ನೀವು ಏನನ್ನು ದಿನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ನಿಮ್ಮ ಮೆದುಳಿಗೆ ಏನು ಕನ್ಸ್ಯೂಮ್ ಮಾಡೋಕ್ಕೆ ಬಿಡ್ತಾ ಇದ್ದೀರಾ, ಅದನ್ನು ನೀವು ನಿಯಂತ್ರಣ ಮಾಡುವ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಆಲೋಚನೆಗಳು ಕಾಲಕ್ರಮೇಣ ಬದಲಾಗ್ತವೆ. ಪ್ರಯತ್ನ ಮಾಡಿ ನೋಡಿ. ಒಟ್ಟಿನಲ್ಲಿ ಎಲ್ಲ ಕೆಟ್ಟ ಅಂಶಗಳು ಅಂತ ಏನಿದೆ ಅವನ್ನೆಲ್ಲ ತೆಗೆದುಹಾಕಿ. ಆ ಯೋಚನೆಗಳು ಬರ್ತಾ ಇರಲಿ, ಅದ್ರ ಪಾಡಿಗೆ ಅದು ಹೋಗ್ತಾ ಇರಲಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಆದರೆ ಪಾಸಿಟಿವ್ ಥಿಂಗ್ಸ್ನ ಮಾಡೋದಕ್ಕೆ ಶುರು ಮಾಡಿ ಜೀವನದಲ್ಲಿ, ಅದು ನಿಮಗೆ ಸಹಾಯ ಬರುತ್ತೆ. ಎರಡನೇ ದಾರಿ ಅಂತಂದರೆ ಒಂದು ಮೈಂಡ್ಸೆಟ್ ಹೆಂಗಿರಬೇಕು ಅಂತಂದರೆ, ಯೋಚನೆಗಳು ಟಿ ವಿಯ ಚಾನಲ್ ಇದ್ದ ಹಾಗೆ. ನೀವು ಟಿ ವಿ ಹಾಕಿ ಅದ್ರ ಪಾಡಿಗೆ ಅದು ಏನೋ ಬರ್ತಾ ಇರುತ್ತೆ. ಅದು ಬರ್ತಾ ಇದೆಯಲ್ಲಪ್ಪ, ಅಯ್ಯೋ ನಾನು ಇಂಥದ್ದು ನೋಡ್ಬಿಟ್ನಲ್ಲಪ್ಪ ಅಂತ ಯಾವ ಥರ ಟಿ ವಿನ ನೋಡ್ಬಿಟ್ಟು ಯಾವ ಥರ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ನಾನು ಟಿ ವಿ ಆಗದೆ ಎಂಥ ಕೆಟ್ಟ ಕಾರ್ಯಕ್ರಮ ಬಂದುಬಿಡ್ತಪ್ಪ ನನಗೆ ಇಷ್ಟ ಇಲ್ಲದಲ್ಲೇ ಇರೋದು ಅಂತ ಯಾವ ಥರ ಬೇಜಾರು ಮಾಡ್ಕೊಂಡಿದ್ದೀರಾ. ಏನು ಮಾಡ್ತೀರಾ? ಕೆಟ್ಟ ಕಾರ್ಯಕ್ರಮ ಬಂದರೆ ಟಿ ವಿನಲ್ಲಿ ನಿಮ್ಗೆ ಇಷ್ಟ ಇಲ್ಲದದ್ದೇನೋ ಬಂದರೆ ಚಾನಲ್ ಚೇಂಜ್ ಮಾಡ್ತೀರಾ. ಅಷ್ಟೇ ರೀ, ನಮ್ಮ ತಲೆಯಲ್ಲಿ ನಾವು ಇಟ್ಕೋಬೇಕಾಗಿರೋದು ಅದನ್ನೇ. ಯೋಚನೆಗಳು, ಕೆಟ್ಟ ಆಲೋಚನೆಗಳು ಅಥವಾ ಈ ಏನು ದುಷ್ಟ ಆಲೋಚನೆಗಳು ಇರುತ್ತೆ ಬರಲಿ, ಅದು ಏನೋ ಒಂದು ಕಾರಣಕ್ಕೆ ನಮ್ಮ ಮನಸ್ಸಿಗೆ ಮುಂಚೆ ನಾವು ತಗೊಂಡಂಥ ಏನೇನೋ ಸುಪ್ತವಾಗಿ ಮನಸ್ಸಿನಲ್ಲಿ ಹೋಗಿ ಸೇರಿ ಅದು ಎಷ್ಟೋ ಸಲ ಈ ದುಷ್ಟ ಆಲೋಚನೆಗಳಾಗಿ ಬರುತ್ತೆ, ಎಷ್ಟೋ ಸಲ ಕನಸುಗಳಾಗಿ ಬರುತ್ತೆ. ನಾವು ಯೋಗಿಗಳಲ್ಲ, ಅದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋಕ್ಕಾಗಲ್ಲ. ಆದರೆ ಆ ನಿಯಂತ್ರಣ ಮಾಡೋದ್ರ ಬದಲು ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ನಮ್ಮ ಕೈಲಿರುತ್ತಲ್ಲ. ಹಾಗಾಗಿ ಅದು ಟಿ ವಿಯಲ್ಲಿ ಬರುವ ಚಾನಲ್ಗಳಂತೆ ನೆನ್ಪಿಟ್ಕೊಳ್ಳಿ. ಬರೋದು ಬರಲಿ, ಅದ್ರ ಪಾಡಿಗೆ ಅದು ಬರಲಿ, ಅದನ್ನು ಹಿಡಿದು ನಿಲ್ಲಿಸ್ಬೇಡಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಲಿಲ್ವಾ ಕೆಟ್ಟ ಆಲೋಚನೆನ, ಅದನ್ನು ಹೋಗೋಕ್ಕೆ ಬಿಡಿ ಅದ್ರ ಪಾಡಿಗೆ. ಅದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇದು ನಾನು ಸೃಷ್ಟಿ ಮಾಡಿದ ಆಲೋಚನೆ ಅಲ್ಲ, ಇದು ಎಲ್ಲಿಂದನೋ ನನ್ನೊಳಗೆ ಬರ್ತಾ ಇದೆ. ಆಯಿತು, ಒಂದು ಆಲೋಚನೆ ಅಷ್ಟೇ. ಆಲೋಚನೆ ನಾನಲ್ಲ, ನನ್ನ ಮನಸ್ಸಿಗೆ ಬಂದ ಆಲೋಚನೆ ಅಲ್ಲ. ಆಲೋಚನೆ ನನ್ನ ಮನಸ್ಸಿನಲ್ಲಿ ತೇಲಿ ಹೋಗ್ತಾ ಇದೆ, ಒಂದು ಯೋಚನೆ ಬಂದಿದೆ ಅಷ್ಟೇ ಅನ್ನೋದನ್ನು ಅರ್ಥ ಮಾಡ್ಬೇಕು. ಆ ಟಿ ವಿ ಚಾನಲ್ಲಿನ ಒಂದು ನಿದರ್ಶನವನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಈಗ ನಮಗೆ ಯೋಚನೆ ಬರ್ಬೋದು, ಈಗ ನಾನೊಬ್ಬ ಫೇಲ್ಯೂರ್, ನನ್ನ ಕೈಲಿ ಏನೂ ಆಗಲ್ಲ, ಇನ್ನು ನನ್ನ ಜೀವನ ಮುಗೀತು ಅನ್ನೋಂಥ ಯೋಚನೆ ಭಾಳಷ್ಟು ಜನಕ್ಕೆ ಆ ಕೀಳರಿಮೆ ಬಂದುಬಿಟ್ರೆ. ಅವಾಗ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ನಾನು ನಿಜವಾಗ್ಲೂ ಫೇಲ್ಯೂರಾ ಅಥವಾ ನಾನು ಫೇಲ್ಯೂರ್ ಅನ್ನೋವಂಥ ಯೋಚನೆ ಬರ್ತಾ ಇದೆಯಾ ನನಗೆ? ಇವತ್ತಿಗೆ ಹಂಗೆ ಅನ್ನಿಸ್ತಾ ಇದೆ. ಈ ಆಲೋಚನೆಗಳು ಕ್ಷಣಿಕ ಅನ್ನುವಂಥ ಸತ್ಯವನ್ನು ನಾವು ಅರಿಬೇಕು. ಯಾವಾಗ ನಾವು ಈ ಆಲೋಚನೆಗಳು ಕ್ಷಣಿಕ, ದಿಸ್ ಟು ಶಾಲ್ ಪಾಸ್ ಅನ್ನೋದನ್ನು ಅರ್ಥ ಮಾಡ್ಕೋತೀವಿ, ಆವಾಗ ನಾವು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಥವಾ ಆ ಆಲೋಚನೆಗಳು ನಮ್ಮ ಮೇಲೆ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ. ಈಗ ನಾನು ಆವಾಗಲೇ ಹೇಳಿದಾಗೆ, ನಮ್ಮನ್ನು ನಾವು ಒಂದು ಪ್ರಶ್ನೆ ಕೇಳ್ಕೋಬೇಕ್ರಿ. ನಮಗೇನೋ ಒಂದು ಆಲೋಚನೆ ಬಂತು, ಈ ಆಲೋಚನೆ ನಿಜವಾಗಲೂ ಸತ್ಯವಾ? ಏನಿದು ಪ್ರೂವ್ ಆಗೋಗ್ಬಿಟ್ಟಿದೆಯಾ? ಇದು ನನ್ನ ವ್ಯಕ್ತಿತ್ವದಿಂದ ರೂಪಿಸಿದಂಥ ಆಲೋಚನೆಯ, ನಾನೇ ಬಹಳ ಕೆಟ್ಟವನ, ಅಥವಾ ಇದು ನನ್ನ ಮನಸ್ಸಿಗೆ ಬಂದಿರುವಂಥ ಒಂದು ಕೆಟ್ಟ ಯೋಚನೆನ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅದು ಯೋಚನೆ ಮಾಡಿದಾಗ ನಮಗೆ ಒಂದು ಸ್ಪಷ್ಟ ಮನಸ್ಥಿತಿ ಸಿಗುತ್ತೆ. ಇಲ್ಲ, ಇದು ನನ್ನ ಮನಸ್ಸಿನಲ್ಲಿ ಬರ್ತಾ ಇರುವಂಥ ಆಲೋಚನೆ ಅಷ್ಟೇ, ಇದು ನಾನಲ್ಲ, ನಾನು ಈ ಥರ ಮನುಷ್ಯ ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆವಾಗ ಅದರಿಂದ ಆಗುವಂಥ ಪಾಪ ಪ್ರಜ್ಞೆ ಅಥವಾ ಕೆಟ್ಟ ಪರಿಣಾಮ ನಿಲ್ಲುತ್ತೆ. ಮೂರನೇ ದಾರಿ ಬಹಳ ಮುಖ್ಯವಾದದ್ದು. ನಮ್ಮ ಮನಸ್ಸು ದುರ್ಬಲವಾದಾಗ ಮಾತ್ರ ಇದನ್ನು ತಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ, ಈ ಕೆಟ್ಟ ಆಲೋಚನೆಗಳ ಪರಿಣಾಮವನ್ನು. ಹಾಗಾಗಿ ಮೂರನೇ ದಾರಿ ಮನೋಬಲವನ್ನು ಹೆಚ್ಚಿಸ್ಕೋಬೇಕು. ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು, ನಮ್ಮ ಮನಸ್ಸನ್ನು ಶಕ್ತಿಶಾಲಿಯಾಗಿ ಮಾಡ್ಕೊಳ್ಳೋದನ್ನು ಕಲಿಬೇಕು. ಈಗಾಗಲೇ ಒಂದು ಸಂಚಿಕೆ ಮಾಡಿದ್ದೀನಿ ಮನೋಬಲ ಅಂತ ಹೇಳಿ. ಆ ಸಂಚಿಕೆಯನ್ನು ಒಮ್ಮೆ ನೋಡಿ, ಬಹುಶಃ ನಿಮಗೆ ಬಹಳಷ್ಟು ಉಪಾಯಗಳು ತಿಳಿಬೋದು. ಸರಳವಾಗಿ ಹೇಳಿಬಿಡ್ತೀನಿ ಸಾರಾಂಶವನ್ನು, ಆ ಒಂದು ಸಂಚಿಕೆಯ ಸಾರಾಂಶವನ್ನು.
ಮನಸ್ಸಿನ ಬಲ ಹೆಚ್ಚಿಸ್ಕೋಬೇಕು. ಹೇಗೆ ಅಂತಂದರೆ, ನಮ್ಮ ಮನಸ್ಸು ಗಟ್ಟಿ ಇತ್ತು ಅಂತಂದರೆ ನಮ್ಮ ಮನಸ್ಸಿಗೆ ಆಗುವಂಥ ಪರಿಣಾಮಗಳು ಕಮ್ಮಿ ಆಗುತ್ತೆ, ತಡ್ಕೊಳ್ಳುವಂಥ ಶಕ್ತಿ ಬರುತ್ತೆ ಮನಸ್ಸಿಗೆ. ಈಗ ಮನಸ್ಸಿನ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸರಳ ಉಸಿರಿನ ವ್ಯಾಯಾಮದಿಂದ ಶುರು ಮಾಡ್ಬೋದು. ಬ್ರೀತಿಂಗ್ ಎಕ್ಸಸೈಸ್ ಅಂತ ಕರೀತೀವಿ. ದೀರ್ಘ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರನ್ನು ಆಚೆ ಬಿಡೋದು. 1 ನಿಮಿಷದ ತನಕ. ಈಗ ನಿಮ್ಮ ಭಯಂಕರ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಒಂದು ಸರಳ ಉಪಾಯ ಅಂತಂದರೆ ಉಸಿರಾಟದ ವ್ಯಾಯಾಮ, ಉಸಿರಾಟದ ಒಂದು ಚಟುವಟಿಕೆ 1 ನಿಮಿಷದ ತನಕ ಮಾಡಿ. ನಿಮ್ಮ ಕೆಟ್ಟ ಆಲೋಚನೆಗಳೆಲ್ಲ ನಾಶ ಆಗೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದರ ಪರಿಣಾಮ ಅಷ್ಟು ಆಗೋದಿಲ್ಲ. ಅದು ಏನು ಬೆಡಂಭೂತ ಅನಿಸ್ಬಿಡುತ್ತಲ್ಲ ಆ ಕೆಟ್ಟ ಆಲೋಚನೆ ಬಂದಾಗ, ಆ ಒಂದು ರಾಕ್ಷಸ ಸ್ವರೂಪ ಸ್ವಲ್ಪ ಕಮ್ಮಿ ಅನಿಸುತ್ತೆ, ಸ್ವಲ್ಪ ಸಮಾಧಾನ ಆಗುತ್ತೆ ಮನಸ್ಸಿಗೆ, ಸ್ವಲ್ಪ ಹಗುರವಾಗುತ್ತೆ. 2ನೇದು ಧ್ಯಾನವನ್ನು ಕಲೀರಿ. ಪ್ರತಿನಿತ್ಯ ಧ್ಯಾನ ಮಾಡೋದರಿಂದ ಅದು ನಿಮ್ಮ ಮನಸ್ಸನ್ನು ಸದೃಢಗೊಳಿಸುತ್ತೆ. ಪ್ರಾಣಾಯಾಮ ಅಥವಾ ದೇಹದಂಡನೆ, ದೇಹವನ್ನು ದಂಡಿಸೋದ್ರಿಂದ ಮನೋಬಲ ಹೆಚ್ಚಾಗುತ್ತೆ ರೀ. ಇದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀನಿ. ಶಿಸ್ತು, ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸೋದ್ರಿಂದ ನಿಮ್ಮ ಮನೋಬಲ ಹೆಚ್ಚಾಗುತ್ತೆ. ದಿನ ಇದನ್ನು ಮಾಡ್ತೀನಿ ಅಂತ ನಿಮಗೆ ಒಂದು ಉದಾಹರಣೆ ಬೇಕಾದ್ರೆ ಒಂದು ಎಕ್ಸ್ಪೆರಿಮೆಂಟ್ ಹೇಳ್ಕೊಡ್ತೀನಿ. ಇವತ್ತು ಹೋಗಿ ಈ ಪ್ರಯೋಗ ಮಾಡಿ ನೋಡಿ. ಒಂದು ಜಾಗದಲ್ಲಿ ಹೋಗಿ ಅಲ್ಲಿ ಒಂದು ವಸ್ತುನ ಅಥವಾ ಒಂದು ಕಲ್ಲು ಹಾಕ್ಬಿಟ್ಟು, ಈ ಜಾಗದಲ್ಲಿ ದಿನಕ್ಕೆ ಹೋಗಿ ಒಂದು ಕಲ್ಲು ಹಾಕಬೇಕು ನಿಮ್ಮ ಮನೆಯಿಂದ ಎಲ್ಲ ಒಂದು ಸ್ವಲ್ಪ ದೂರದಲ್ಲಿ. ದಿನ ಇದನ್ನು ಮಾಡಿ ನೋಡಿ, ನಿಮ್ಮ ಮನೋಬಲ ಹೆಚ್ಚುತ್ತೆ. ಯಾಕೆಂದರೆ ನಿಮ್ಮ ಮನಸ್ಸಿಗೆ ಆ ನಿತ್ಯತೆಯನ್ನು ಹೇಳ್ಕೊಡ್ತಾ ಇದ್ದೀರಾ, ವಿಚ್ ಈಸ್ ಕನ್ಸಿಸ್ಟೆನ್ಸಿ. ನೀವು ಯಾವಾಗ ಅದಕ್ಕೊಂದು ಶಿಸ್ತು, ಅದೊಂದು ಕನ್ಸಿಸ್ಟೆನ್ಸಿ ಅನ್ನೋದನ್ನು ಹೇಳ್ಕೊಡ್ತೀರಾ, ಆವಾಗ ನಿಮ್ಮ ಮನಸ್ಸಿಗೆ ಅರ್ಥ ಆಗುತ್ತೆ, ಇಲ್ಲ ನಾನು ಇದನ್ನು ದಿನ ಮಾಡಬೇಕು, ನಾನು ಇದನ್ನು ದಿನ ಮಾಡ್ತಾಯಿದ್ದೀನಿ. ಹೌದು, ನನ್ನ ಕೈಯಲ್ಲೂ ದಿನ ಈ ಕೆಲಸ ಮಾಡೋಕ್ಕೆ, ಒಂದು ಚಿಕ್ಕ ಕೆಲಸ, ಹೋಗ್ಬಿಟ್ಟು ಒಂದು ಜಾಗಕ್ಕೆ ಒಂದು ಕಲ್ಲು ಹಾಕಿ ಬರೋದು, ದಿನ ಮಾಡಿ ನೋಡಿ. ನಿಮ್ಮ ಮನಸ್ಸಿಗೆ ಅದು ನೀವು ಕೊಡುವಂಥ ಸಂದೇಶ ಅದು. ಇಲ್ಲ, ನಾನು ದಿನ ಒಂದು ಕೆಲಸನ ಮಾಡಬಲ್ಲೆ. ಯಾವಾಗ ನಿಮಗೆ ಆ ರೀತಿ ಒಂದು ಸಕಾರಾತ್ಮಕ ಮನೋಭಾವ ಬೆಳೆಯುತ್ತೋ ಆವಾಗ ನಿಮಗೆ ನಂಬಿಕೆ ಶುರುವಾಗುತ್ತೆ ಒಳಗಡೆ. ಆ ನಂಬಿಕೆ ಶುರುವಾದಾಗ ನಿಮ್ಮ ಮನೋಬಲ ವೃದ್ಧಿ ಆಗೋದಕ್ಕೆ ಶುರುವಾಗುತ್ತೆ. ಅದೊಂದು ಸಣ್ಣ ಉದಾಹರಣೆ. ನೀವು ಬೇರೆ ಬೇರೆ ರೀತಿಯ ಉದಾಹರಣೆ ಅಥವಾ ಬೇರೆ ಬೇರೆ ರೀತಿಯ ಉಪಾಯಗಳನ್ನು ಮಾಡ್ಕೋಬೋದು. ಆಮೇಲೆ ಈಗಾಗಲೇ ಹೇಳಿದೆ, ನಿತ್ಯತೆ, ಇವೆಲ್ಲವೂ ದಾರಿಗಳೇನೆ. ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇಹವನ್ನು ದಂಡಿಸಲಿಕ್ಕೆ ನಮಗೆ ಜಿಮ್ಮು ಅದು ಇದು, ಆದರೆ ಮನಸ್ಸಿನ ದಂಡನೆ, ಮನಸ್ಸಿಗೆ ನಾವಾಗಿ ನಾವು ಕೋರಿಕೊಂಡು ಕಷ್ಟ ಕೊಡಬೇಕು ರೀ. ಮನಸ್ಸಿಗೆ ನಾವಾಗಿ ನಾವು ಬಲವಂತವಾಗಿ ಕೆಲಸ ಕೊಡಬೇಕು. ದಿನ ಈ ಕೆಲಸನ ಮಾಡು ಅನ್ನುವ ದಾರಿಗಳಿವೆ. ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಈಗ ಧ್ಯಾನದ ಬಗ್ಗೆ ಈಗಾಗಲೇ ಒಂದು ಸಂಚಿಕೆ ಮಾಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಆ ಸಂಚಿಕೆಯನ್ನು ಕೂಡ ದಯವಿಟ್ಟು ಹೋಗಿ ನೋಡಿ, ನಿಮಗೆ ಸಹಾಯ ಆಗ್ಬೋದು. ಒಟ್ಟಿನಲ್ಲಿ ಸಾರಾಂಶ ಅಷ್ಟೇ ರೀ, ಆಲೋಚನೆಗಳು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ನೀವು ಸಂಪೂರ್ಣವಾಗಿ ಆಲೋಚನೆಗಳನ್ನು ನಿಲ್ಲಿಸಬೇಕು ಅಂದರೆ ಯೋಗಿ ಆಗಬೇಕು. ಯೋಗಿಗಳಿಗೆ ಮಾತ್ರ ಸಾಧ್ಯ. ಆದರೆ ಮನುಷ್ಯ ಮಾತ್ರದವರು ಮನಸ್ಸಿನ ನಿಗ್ರಹ ಮಾಡುವುದು ಸ್ವಲ್ಪ ಮಟ್ಟಿಗೆ ಸಾಧ್ಯ ಇದೆ. ಪ್ರಯತ್ನ ಖಂಡಿತ ಮಾಡು. ಈಗ ನಾವು ಆಲೋಚನೆಗಳು ಏನು ಬರುತ್ತೆ ಅನ್ನೋದು ನಮ್ಮ ನಿಯಂತ್ರಣದಲ್ಲಿರೋದಿಲ್ಲ. ನಮ್ಮ ಸುಪ್ತ ಮನಸ್ಸಿಗೆ ಆಗಲೇ ಅವೆಲ್ಲ ಹೋಗಿ ಫೀಡಾಗಿ ಆಗಿರುತ್ತೆ. ಅವು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆಗಳಾಗಿ ಬರ್ತಾ ಇರುತ್ತೆ. ಕೆಲವೊಂದು ನಮ್ಮಿಂದ ಆಗಿರ್ಬೋದು, ಕೆಲವೊಂದು ನಮ್ಮಿಂದ ಆಗದೇ ಇರ್ಬೋದು, ನಮ್ಮ ಮೇಲಾದ ಪರಿಣಾಮಗಳಿಂದ ಆಗಿರ್ಬೋದು, ಬಾಲ್ಯದಲ್ಲಿ ನಡೆದ ಘಟನೆಯಿಂದ ಇರ್ಬೋದು, ಅಥವಾ ನಾವು ಏನೋ ನೋಡಿದ್ರಿಂದ ಇರ್ಬೋದು, ಅನುಭವಿಸಿದ್ದರಿಂದ ಇರ್ಬೋದು, ಅಥವಾ ಕೇಳಿದ್ರಿಂದ ಇರ್ಬೋದು. ಒಟ್ಟಿನಲ್ಲಿ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಏನು ಆಲೋಚನೆಗಳು ಬರ್ತವೆ ಅನ್ನೋದು. ಆದರೆ ಆ ಆಲೋಚನೆಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ಸಂಪೂರ್ಣ ನಮ್ಮ ನಿಯಂತ್ರಣದಲ್ಲಿರುತ್ತೆ. ಈ ಮಾತನ್ನು ನೆನಪಿಡಿ. ಇದು ನಿಮ್ಮ ಶಕ್ತಿ. ಬರಲಿ ಯೋಚನೆಗಳು, ಬರಲಿ ಯೋಚನೆಗಳು ಹೋಗಲಿ, ಎಂಥದ್ದೇ ಆಗಿರಲಿ, ಕೆಟ್ಟದ್ದಾಗಿರಲಿ, ದುಷ್ಟ ಆಲೋಚನೆಗಳಿರಲಿ, ಒಳ್ಳೆಯ ಆಲೋಚನೆಗಳಿರಲಿ, ಬರಲಿ ಹೋಗಲಿ, ಎಲ್ಲದಕ್ಕೂ ಗಮನ ಕೊಡಬೇಡಿ, ಎಲ್ಲದನ್ನು ತಲೆ ಹಚ್ಕೋಬೇಡಿ, ಎಲ್ಲದನ್ನು ಮನಸ್ಸಿಗೆ ಹಚ್ಕೋಬೇಡಿ. ಈ ಮಾತನ್ನು ನೆನಪಿಟ್ಕೊಳ್ಳಿ. ಆಲೋಚನೆಗಳು ಸಹಜ, ಎಲ್ಲರಿಗೂ ಬರುತ್ತೆ. ಕೆಟ್ಟ ಆಲೋಚನೆಗಳು ಸಹಜ, ಎಲ್ಲ ಮನುಷ್ಯ ಮಾತ್ರರಿಗೆ ಎಲ್ಲರಿಗೂ ಬರುವಂಥದ್ದೇ. ಬರುವುದನ್ನು ಅದಕ್ಕೆ ಜಾಸ್ತಿ ಸೊಪ್ಪಾಕಬೇಡಿ, ಅದನ್ನು ಜಾಸ್ತಿ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡಿ, ಅದನ್ನು ತಲೆ ತುಂಬ ತುಂಬ್ಕೊಳಕ್ಕೆ ಹೋಗ್ಬೇಡಿ. ಈ ಮಾತನ್ನು ನೆನಪಿಟ್ಕೊಳ್ಳಿ. ಒಂದೇ ದಿನಕ್ಕೆ ಸರಿಯಾಗ್ಬಿಡಲ್ಲ, ಅಥವಾ ಒಂದು ವಾರದಲ್ಲಿ ಸರಿಯಾಗ್ಬಿಡಲ್ಲ. ನಿತ್ಯ ಅಭ್ಯಾಸ ಮಾಡಿ ಈ ಮನೋಭಾವವನ್ನು. ನಿತ್ಯ ಅಭ್ಯಾಸ ಮಾಡಿದರೆ ಕಾಲಕ್ರಮೇಣ ಮನಸ್ಸು ಹಗುರ ಆಗೋಕ್ಕೆ ಶುರು ಆಗುತ್ತೆ. ನಿಮ್ಮ ಆಲೋಚನೆಗಳು ಸಹಜ ಅನ್ನೋದು ಅರ್ಥ ಆಗುತ್ತೆ. ಆಮೇಲೆ ನೀವು ದಿನನಿತ್ಯ ಈ ಪ್ರಯಾಸಗಳನ್ನು, ನಾನು ಹೇಳಿದಂಥ 3 ಉಪಾಯಗಳನ್ನು ಮಾಡ್ತಾ ಹೋದರೆ ನಿಧಾನವಾಗಿ ನಿಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ಬರಲು ಶುರುವಾಗುತ್ತೆ. ಆ ಬದಲಾವಣೆಯನ್ನು ನಿಮ್ಮಲ್ಲಿ ನೀವೇ ಕಾಣ್ತೀರ.
ಇದರೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆ ಅಕಸ್ಮಾತ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಅಥವಾ ಈ ಸಂಚಿಕೆಯಲ್ಲಿ ಏನು ನಿಮಗೆ ನಿಮ್ಮ ಮನಸ್ಸಿಗೆ ನಾಟ್ತು ಅಥವಾ ಏನು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳನ್ನು ಓದೋದನ್ನು ನಾನು ಬಹಳ ಖುಷಿಯಿಂದ ಎಂಜಾಯ್ ಮಾಡ್ತೀನಿ. ಒಟ್ಟಿನಲ್ಲಿ ಆಲೋಚನೆಗಳನ್ನು ನಿರ್ವಹಿಸುವ ಶಕ್ತಿ ನಿಮಗೆ ಬರಲಿ. ಯಾವ ಆಲೋಚನೆಗಳನ್ನು ನಿಮಗೆ ಬಹಳ ಕಾಟ ಕೊಡದೇ ಇರಲಿ. ಎಲ್ಲ ಆಲೋಚನೆಗಳನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ನಿಮಗೆ ಬರಲಿ. ಶುಭವಾಗಲಿ.